ಅಶ್ವಿನಿ ಮೇಡಮ್ ಬಗ್ಗೆ ನೀವು ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಗೊತ್ತಿತ್ತಾ? ಮೇಡಮ್ ಅವ್ರು ಯಾರು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಬಿಗ್ ಬಾಸ್ ಮನೆಗೆ ಬಂದಾಗ ಒಂದು ಸ್ಪರ್ಧಿ ಅನ್ನೋದು ಗೊತ್ತಿತ್ತು. ಬಟ್ ಆದ್ರೆ ನನಗೇನು ಪರ್ಸನಲಿ ಇಷ್ಟ ಆಗಲ್ಲ ಅಂದ್ರೆ, ಒಂದು ವಿಷಯನ ನಾವೇನಾದ್ರೂ ಹೇಳಿದ್ವಿ ಅಂದ್ರೆ ಅದಕ್ಕೆ ನೂರಾರು ಆಯಾಮ ಕೊಟ್ಟು ಬೇರೆ ರೀತಿಯಲ್ಲಿ ತಿರುಗಿಸುವಂತ ಒಂದು ಶಕ್ತಿ, ಆಮೇಲೆ ಆ ಆ, ತಲೆ ಇರೋರು. ಅದು ನನಗೆಲ್ಲ ಪರ್ಸನಲಿ ಇಷ್ಟ ಆಗಲ್ಲ. ಯಾಕಂದ್ರೆ ನಾವೊಂದು ವಿಷಯ ನೇರವಾಗಿ ಹೇಳ್ತೀವಿ ಅಂದ್ರೆ ಅದು ನೇರವಾಗಿ ಮಾತಾಡೋದು ಒಳ್ಳೇದು. ಸೊ ಆ ರೀತಿಲಿ ನನಗೋರ್ಗೂ ಆಗ್ತಿರ್ಲಿಲ್ಲ ಹೊರತು ಪರ್ಸನಲಿ ಏನಿಲ್ಲ ಮೇಡಮ್. ಅಂದ್ರೆ ನಿಮ್ಮನ್ನ ಲಾಸ್ಟ್‌ಗೆ ಎಷ್ಟು ಟ್ರಿಗರ್ ಆಗಿದ್ರು ಅಂತಂದ್ರೆ ಸ್ಟುಪಿಡ್ ಅನ್ನೋ ರೇಂಜಿಗೆ, ಬೈಯೋ ರೇಂಜಿಗೆ ಟ್ರಿಗರ್ ಆಗಿದ್ರು. ಅಂತದ್ ಏನ್ ಮಾಡಿದ್ರಿ ನೀವು ಒಳಗಡೆ? ಮೇಡಮ್ ನನಗೆ ಏನ್ ಅನ್ನಿಸ್ತಾ ಇತ್ತೋ ನಾನು ಅದನ್ನ ಹೇಳಿದೆ. ಪಾಪ ಅವ್ರಿಗೆ ಅದನ್ನ ತಗೊಳಕ್ ಆಗ್ತಿರ್ಲಿಲ್ಲ. ಆಮೇಲೆ ಸ್ಟುಪಿಡ್ ಅನ್ನೋ ಪದಕ್ಕೆ ಅವ್ರು ಮಾತಾಡಿದಾಗ ಸುದೀಪ್ ಸರ್ ಏನು ಉತ್ತರ ಕೊಡಬೇಕು ಅದಕ್ಕೆ ಕೊಟ್ಟಿದ್ದಾರೆ. ಆ ನಮಗೂ ಮಾತುಗಳು ಬರಲ್ಲ ಅಂತಲ್ಲ, ನಮಗ್ ಮಾತಾಡಕ್ ಆಗಲ್ಲ ಅಂತಲ್ಲ. ನನ್ಗೆ ಅವ್ರ ಹತ್ರ ಮಾತಾಡೋದು ಪಾಯಿಂಟ್ ಇಲ್ಲ ಅನ್ನಿಸ್ತು. ಸೊ ನಾನು ಸುಮ್ಮನೆ. ಲಾಸ್ಟ್ ಅಲ್ಲಿ ಒಂದು ಚಾಲೆಂಜ್ ಇತ್ತು ಗಿಲ್ಲಿಗೂ ನಿಮ್ಗೂ. ನಾನು ನಿಮ್ಮನ್ನ ಕಳ್ಸೇ ಹೊರಗೆ ಬರೋದು ಅಂತ ಗಿಲ್ಲಿ ಹೇಳಿದ್ರು. ನೀವು ಗಿಲ್ಲಿ ಅಂದ್ರೆ ನಿಮ್ಗೆ ಯಾರ್ಯಾರು ಆಗಲ್ಲ ಅವ್ರನ್ನ ಹೊರಗೆ ಕಳ್ಸಿ ಬರ್ತೀನಿ ಅಂತ. ಬಟ್ ಆ ಚಾಲೆಂಜ್ ಸುಮ್ನೆ ಅಂದ್ರೆ ಖಾಲಿ ಪಲಾವ್ ತರ ಹಾಕ್ಬಿಟ್ರ ಅಂತ. ಇಲ್ಲ ಮೇಡಮ್, ಅದು ನಾವೇನ್ ಮಾಡಿದ್ವಿ ಅಂದ್ರೆ, ನನಗೆ ಗೊತ್ತಿತ್ತಲ್ಲ ನಾನು ಆಚೆ ಬರೋದು ಬೇಗನೆ ಬರ್ತೀನಿ ಅಂತ. ಬಟ್ ಅಲ್ಲೊಂದು ಫೈರ್ ಬೇಕಲ್ಲ, ಒಂದು ಸ್ಪಾರ್ಕ್ ಬೇಕಲ್ಲ. ಸೊ ಅದು ಪಾಯಿಂಟ್ ಚೆನ್ನಾಗಿತ್ತು, ಅದಕ್ಕೆ ನಾನು ಸುಮ್ನೆ ಕೊಟ್ಟೆ ನಾನು. ಯಾಕಂದ್ರೆ ಇವಾಗ ಅವರೆಲ್ಲ ಹಾಕ್ತಾ ಇದ್ರಲ್ಲ, ಅದಕ್ಕೊಂದು ಟಾಂಗ್ ಕೊಡ್ಲೇಬೇಕು ಅಂತ ಕೊಟ್ಟಿದೆ ಹೊರತು ನನ್ಗೆ ಗೊತ್ತಿತ್ತು ನಾವು ಗೆಸ್ಟ್ ಆಗಿ ಹೋಗಿರೋದು ಒಳಗೆ ಅಂತ. ಸೊ ಅದು ಮಜಾ ಇತ್ತು, ಪ್ರತಿಯೊಂದು ಮಾತುಕತೆನೂ ಮಜಾ ಇತ್ತು. ಈಗ ನೀವು ಹಾಕಿರೋ ಚಾಲೆಂಜ್ ಫೇಲ್ಯೂರ್ ಆಯ್ತು. ಸೊ ಅಶ್ವಿನಿ ಮೇಡಮ್ ಈಗ ಮೊದ್ಲೇ ನಿಮ್ಗೆ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಇವಾಗ ಎಷ್ಟು ಖುಷಿ ಪಡ್ತಾ ಇರ್ತಾರೆ? ಮೇಡಮ್ ಕಳ್ಳ ಇವನು ಖುಷಿ ಪಟ್ಟಿರ್ತಾನೆ, ಗಿಲ್ಲಿ ನಾನು ಆಚೆ ಬಂದ ಫುಲ್ ಖುಷಿ ಪಟ್ಟಿರ್ತಾನೆ. ಬಟ್ ಎಲ್ಲೋ ಮನ್ಸಲ್ಲ ನಾನು ಮಿಸ್ ಮಾಡ್ಕೊಂತ ಇರ್ತಾನೆ. ಯಾಕಂದ್ರೆ ನಮ್ ವೈಬ್ ಆ ತರ ಇತ್ತು, ಮಜಾ ಇತ್ತು. ಬಟ್ ಆದ್ರೆ ಅಶ್ವಿನಿ ಅವರ ನಾನು ಲೆಕ್ಕಕ್ಕೂ ಇಟ್ಕೊಂಡಿಲ್ಲ ಅಂದ್ರೆ ಕಂಟೆಸ್ಟೆಂಟ್ ಆಗಿ. ಸೊ ಅವ್ರು ಖುಷಿ ಪಟ್ರು, ಇಟ್ ಡಸಂಟ್ ಮ್ಯಾಟರ್ ಫಾರ್ ಮೀ ಅನ್ಸುತ್ತೆ. ಯಾಕೆ ಯಾರು ಲೆಕ್ಕಕ್ಕಿಲ್ಲ ನಿಮ್ಗೆ? ಅಲ್ಲ, ನಾನು ಅಕಸ್ಮಾತ್ ಕಂಟೆಂಡರ್ ಆಗಿ ಒಳಗಿದ್ದಿದ್ದೆ ಅಂದ್ರೆ ಒಂದು ಟಫ್ ಫೈಟೇ ಇರೋದು ನನ್ಗೂ ಅವ್ರಿಗೂ. ಬಟ್ ಆದ್ರೆ ಅವರು ಆಟಕ್ಕೆ ಏನು ಬೇಕೋ ಅದೆಲ್ಲ ಬಿಟ್ಟು ಬೇರೆ ಎಲ್ಲ ಕೊಡ್ತಾ ಇದಾರೆ. ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇನ್ನ ಎಲ್ಲರ ಹತ್ರನು ಚೆನ್ನಾಗಿರೋ ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ಇವಾಗ ಏನೇ ಒಂದು ವಿಷಯ ಹೇಳಿದ್ರು ಅದು ತುಂಬಾ ಡೀಪ್ ಆಗಿ ತಗೊಂಡ್ಬಿಡ್ತಾರೆ ಅವರು, ಬೇರೆ ಅರ್ಥಗಳು ಕೊಟ್ಬಿಡ್ತಾರೆ. ಆ ವುಮೆನ್ ಕಾರ್ಡ್ ಅನ್ನೋದನ್ನ ಪ್ಲೇ ಮಾಡೋದ್ ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಮೇಡಮ್.